ಏನು ಅಂತ ತೋರಿಸಿಕೊಟ್ಟಂತ ನಮ್ಮ ಹೆಮ್ಮೆಯ ಪುತ್ರ, ಕೋಲಾರ ಜಿಲ್ಲೆ ಹೆಮ್ಮೆಯ ಪುತ್ರರಾದಂತ ಬಿಸಿಪಿ ಪೂರ್ವ ವಿಭಾಗ ದೇವರಾಜ್ ಸರ್ ಅವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಉಮಾದೇವಿ ಮೇಡಮ್ ಅವರೇ, ಹಾಗೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ ಮತ್ತು ಬಂದಿರುವಂತ ಎಲ್ಲ ಅಣ್ಣ ತಮ್ಮದಿರೇ ಮತ್ತು ಅಕ್ಕ ತಂಗಿಯರೇ, ಇವತ್ತು ಒಂದು ಶಾಲೆಯ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಗಣಪತಿ ದೇವಾಲಯದ ಉದ್ಘಾಟನೆಯ ಕಾರ್ಯಕ್ರಮವನ್ನ, ಅಂದ್ರೆ ಒಂದು ಶಾಲೆ ಎಂದರೆ ನಮ್ಮೆಲ್ಲರಿಗೂ, ಅಂದ್ರೆ ಒಂದು ಸರ್ಕಾರಿ ಶಾಲೆ ಅಂತ ಆಗ್ಲೇ ಸುದರ್ಶನ್ ಸಾಹೇಬ್ ಹೇಳಿದ್ರು. ನಾವೆಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಂತವರು. ಮಾತ್ರವಲ್ಲದೆ ಒಂದು ಅರಬ್ಬಿ ಕೊತ್ನೂರಲ್ಲಿ ಒಂದು ನಾನು ಸ್ಲೋಗನ್ ನೋಡಿದೆ, ಅಂದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಂದ್ರೆ ಅಂತ. ಒಂದು ಶಾಲೆ ಅಂದ್ರೆ ಒಂದು ಮೂಲವಾಗಿ ಒಂದು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಏನಾದರೂ ಒಂದು ಅಧಿಕಾರಿಗಳಾಗಬಹುದು ಅಥವಾ ಉನ್ನತ ಮಟ್ಟದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಯಾವುದಾದರೂ ಅದು ಮೂಲ ಎಂಬುದಾಗಿ ಹೇಳೋದಾದ್ರೆ ಅದು ಶಾಲೆ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಮೊದಲನೆಯ ಗುರು ಯಾರಾದರೂ ಇದ್ದಾರೆ ಅಂದ್ರೆ ಅದು ತಾಯಿ. ಅದೇ ರೀತಿಯಾಗಿ ಮತ್ತೊಂದು ಅಂದ್ರೆ ಗುರುಗಳಾಗಿ ಇವತ್ತು ಇಲ್ಲಿ ಶಾಲೆಯಲ್ಲಿ ಇದ್ದಾರೆ ಅಂದ್ರೆ ಅವರು ಶಿಕ್ಷಕರು. ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಒಂದು ಈ ಶಾಲೆಯನ್ನ ನೋಡುವಾಗ ಒಂದು ಖಾಸಗಿ ಶಾಲೆಯ ತರ ನಮ್ಮೆಲ್ಲರಿಗೂ ಸಹ ಕಾಣಿಸ್ತಾ ಇದೆ. ಇವತ್ತು ಅನೇಕ ಕಡೆ ನಾವು ನೋಡ್ತೇವೆ ಸರ್ಕಾರಿ ಶಾಲೆಗಳನ್ನ. ಆ ಸರ್ಕಾರಿ ಶಾಲೆಗಳು ಯಾವ ರೀತಿ ಇರ್ತದೆ ಅಂದ್ರೆ ನಿಜವಾಗ್ಲೂ ಅಲ್ಲಿ ಹೋಗ್ಲಿಕ್ಕೂ ಸಹ ನಮಗೆ ಮನಸ್ಸಾಗೋದಿಲ್ಲ, ಅಥವಾ ಯಾರು ಸಹ ಮನ್ಸು ಮಾಡಿದ್ರು ಸಹ ನಮ್ಮ ಮಕ್ಕಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವೆಲ್ಲರೂ ಸಹ ಈ ಸಮಯಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಖಾಸಗಿ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಅಲ್ಲಿ ಸಿಗ್ತದೆ ಅಂತ. ಆದ್ರೆ ಇಲ್ಲಿ ಬೆಳಮಾನಹಳ್ಳಿಯಲ್ಲಿ ನೋಡ್ತಾ ಇದ್ರೆ ಆ ರೀತಿಯಾಗಿ ನಿಜವಾಗ್ಲೂ ನಮಗೆ ಒಂದು ಸರ್ಕಾರಿ ಶಾಲೆಯ ರೀತಿ ಕಾಣಿಸ್ತಾ ಇಲ್ಲ, ಇದು ಖಾಸಗಿಯ ಶಾಲೆಯ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಒಂದು ಆ ವಿಷನ್ ಅಥವಾ ಒಂದು ಬದ್ಧತೆ ಏನಾದರೂ ಇಟ್ಕೊಂಡು, ಅಂದ್ರೆ ಒಂದು ಪದ್ಧತಿ ಇಟ್ಕೊಂಡು ಏನಾದರೂ ಒಂದು ಅಭಿವೃದ್ಧಿ ಮಾಡಿದಾಗ ಮಾತ್ರ ಆ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇವತ್ತು ಒಂದು SDMC ಅಧ್ಯಕ್ಷರಿರ್ಬೋದು ಮತ್ತು ಮುಖ್ಯೋಪಾಧ್ಯಾಯರಿರ್ಬೋದು ಮತ್ತು SDMC ಸದಸ್ಯಗಳಿರ್ಬೋದು, ಅವರೆಲ್ಲರೂ ಸಹ ಇವತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರಿಗೆ ನೀವೆಲ್ಲರೂ ಸಹ ಸಹಕಾರ ಕೊಟ್ಟಿದ್ರಿ. ಮಾತ್ರವಲ್ಲದೆ ನಾನು ಅವರನ್ನ ಬಹಳ ಹತ್ತಿರದಿಂದ ನಾನು ಈ ನಡುವೆ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಅವರಿಗೆ ಒಂದು ವಿಷನ್ ಇದೆ, ಅಂದ್ರೆ ನನ್ನ ಊರಿಗೆ ನಾನೇನಾದ್ರೂ ನಾನು ಮಾಡ್ಬೇಕು, ನನ್ನ ಪಂಚಾಯತಿಗೆ ನಾನೇನಾದ್ರೂ ಮಾಡ್ಬೇಕು ಅಂತ ನಿಜವಾಗ್ಲೂ ಅವ್ರಿಗೆ ಒಂದು ಹಂಬಲ ಇದೆ. ಯಾಕೆ ನಾನು ಇವತ್ತು ಅವ್ರನ್ನ ಹೊಗಳಿಕ್ಕೆ ಖಂಡಿತವಾಗ್ಲೂ ಬರ್ಲಿಲ್ಲ ನಾನು, ಅಥವಾ ಭಾಷಣ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿ ಸಹ ನಾನು ಬರ್ಲಿಲ್ಲ. ನನ್ನ ಮನಸ್ಸಿನ ಅನಿಸಿಕೆಯನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಕಡಿಮೆ ಹಂತದಲ್ಲಿ ಅವರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು, ಒಂದು ಪ್ರೈವೇಟ್ ಒಂದು ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಆ ಕೆಲಸವನ್ನ ಬಿಟ್ಟು ಯಾವುದೋ ಒಂದು ನೀವೆಲ್ಲರೂ ಸೇರಿ ಒಂದು ಅವಕಾಶ ಮಾಡಿಕೊಟ್ರಿ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿಕ್ಕೆ. ಅದಾದ ನಂತರ ನೀವೆಲ್ಲರೂ ಸೇರಿ ಒಂದು ಅಧ್ಯಕ್ಷರು ಸಹ ಅವ್ರು ಮಾಡಿದ್ರಿ. ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಎಷ್ಟೊಂದು ಅಭಿವೃದ್ಧಿಯನ್ನ ಮಾಡಬಹುದು ಅಂತ ನಿಜವಾಗ್ಲೂ ಯಾರಾದ್ರೂ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಚಂದ್ರಶೇಖರ್ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ಈ ಶಾಲೆಯಲ್ಲಿ ನಿಜವಾಗ್ಲೂ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಸುಂದರವಾಗಿ ಇದೆ. ಅದಕ್ಕೆ ಕಾರಣಬಹುದಂತ ಎಲ್ಲರಿಗೂ ನಾನು ವಂದನೆಗಳನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿಯಾಗಿ ನಾನು ನಮ್ಮ ಹೆಮ್ಮೆಯ ಈ ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂತ ದೇವರಾಜ್ ಸರ್ ಬಗ್ಗೆ ನಾನು ಮಾತನಾಡಿಲ್ಲ ಅಂದ್ರೆ ಅದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಇವತ್ತು ಎಷ್ಟೋ ಜನ IAS ಮಾಡಿದ್ದಾರೆ ಮತ್ತು IPS ಸಹ ಮಾಡಿದ್ದಾರೆ. ಆದ್ರೆ ಕೆಲವರು ಮಾತ್ರ ಮುಂಚೂಣಿಯಲ್ಲಿ ಅಥವಾ ಯಾವಾಗಲೂ ಅವರು ಸದಾಕಾಲ ಜನರ ಮನಸ್ಸಿನಲ್ಲಿ ಅಥವಾ ಜನರ ಬಾಯಲ್ಲಿ ಇರ್ತಾರೆ. ಯಾಕೆ ಅಂದ್ರೆ ಅವ್ರು ಏನಾದ್ರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದಾಗ ಮಾತ್ರ ಅವರು ಎಲ್ಲರ ಮನಸ್ಸಿನಲ್ಲಿ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನಾನು ಎಷ್ಟೋ ಜನರನ್ನ ನಾನು IAS ಆಫೀಸರ್ ನೋಡಿದ್ದೀನಿ ಮತ್ತು IPS ಆಫೀಸರ್ ಸಹ ನೋಡಿದ್ದೀನಿ. ಆದ್ರೆ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂತ ದೇವರಾಜ್ ಸರ್ ಬಂದಾಗ ಪ್ರತಿ ಸಾಮಾನ್ಯ ವ್ಯಕ್ತಿಗೆ ಕರೆದು ಕುಳ್ಳಿಸಿ ನಿಮ್ ಸಮಸ್ಯೆ ಏನು ಅಂತ ಕೇಳ್ತಾ ಇದ್ದಂತ ಯಾರಾದ್ರೂ ಏಕೈಕ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ದೇವರಾಜ್ ಸರ್ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಅದನ್ನ ಎಷ್ಟಾಗಿ ಅಂದ್ರೆ ಅದನ್ನ ಎಷ್ಟು VIP ಚೇಂಬರ್ ತರ ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಗೆ VIP ಚೇಂಬರ್ ತರ ಇವತ್ತು ಮಾಡಿಕೊಟ್ಟೆ ಅಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಸಹ ಈ ಅಧಿಕಾರಿಯನ್ನು ನಾವು ಪಡೆದಿದ್ದೀವಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಸಹ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಾಗಿ ನಾನು ನಿಜವಾಗ್ಲೂ ಇವತ್ತು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಸಹ ಅನೇಕ ಸಂದರ್ಭದಲ್ಲಿ ಫೋನ್ಗಳನ್ನ ನಾನು ಅವಾಯ್ಡ್ ಮಾಡ್ತೇನೆ. ಆದ್ರೆ ಅವರು 12 ಗಂಟೆ ರಾತ್ರಿಯಲ್ಲಿ, ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಅವರು ಜಸ್ಟ್ ಒಂದು ಫೋನ್ ಮಾಡ್ರಿ, ನಿಮ್ ನಂಬರ್ ಅವ್ರ ಹತ್ರ ಇಲ್ಲದೆ ಇರ್ಬೋದು, ಆದ್ರೆ ಮತ್ತೆ ಫೋನ್ ಮಾಡ್ತಾರೆ, ಯಾರಪ್ಪ ನೀನು ಅಂತ, ಏನಪ್ಪ ನಿನ್ ಸಮಸ್ಯೆ ಅಂತಾರೆ. ಅಂದ್ರೆ ಒಬ್ಬ ನಿಜವಾಗ್ಲು ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾರಂದ್ರೆ ನಿಜವಾಗ್ಲೂ ಅವರು ಎಂತ ಸಂದರ್ಭ ಅಂದ್ರೆ ಕಷ್ಟದ ಕಾಲದಲ್ಲಿ ಒಬ್ಬ ವ್ಯಕ್ತಿ ನಮ್ ಜೊತೆ ಇರಬೇಕು. ಸುಖದಲ್ಲಿ ಎಲ್ಲರೂ ಇರ್ತಾರೆ, ಅಥವಾ ಒಂದು ಹೆಸರು ಮಾಡಿದಾಗ ನಮ್ ಸುತ್ತಮುತ್ತಲು ಎಲ್ಲರೂ ಬಂದಿರ್ತಾರೆ. ಆದ್ರೆ ಒಂದು ಕಷ್ಟದಲ್ಲಿ ಯಾರಾದ್ರೂ ಕೈ ಹಿಡಿತಾರೆ ಅಥವಾ ಕಷ್ಟದ ಸಮಯದಲ್ಲಿ ಕೈ ಹಿಡಿತಾರೆ ಅಂದ್ರೆ ನಾನು ಈ ಸಂದರ್ಭದಲ್ಲಿ ದೇವರಾಜ್ ಸರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ನಾನು ಏನಾದ್ರು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ, ಸರ್ ನಿಮ್ಮ ಹತ್ರ ಮಾತನಾಡ್ಬೋದು ಅಂದ್ರೆ ಮೆಸೇಜ್ ಹಾಕಿದ್ರೆ ಸಾಕು, ಏನಪ್ಪಾ ಅಂತಾರೆ. ಅಂದ್ರೆ ನಮ್ಮೆಲ್ಲರಿಗೂ ಸಹ ಅಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಅವ್ರು ಏನು ಅಂತ ನಾವು ನೋಡ್ಲಿಕ್ಕಿದ್ದೀವಿ. ಅವರ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು ಅಥವಾ ಒಂದು ವಿಷನ್ ಇರ್ಬೋದು. ನಾನೇನಾದ್ರೂ ಒಂದು ಸಮಾಜಕ್ಕೆ ನಾನು ಒಳ್ಳೆಯದನ್ನ ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಅಧಿಕಾರಿಗಳಿದ್ರು, ಯಾಕೆ ಇವತ್ತು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಲಿಲ್ಲ. ಇವತ್ತು ಒಂದು ಊಟ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಅವರ ತಂದೆ ತಾಯಿ ಹೆಸರಲ್ಲಿ ಇವತ್ತು ಮಾಡಿದಾರಂದ್ರೆ ಇವತ್ತು ಬೆಳಮಾನಹಳ್ಳಿಗೆ ಅವ್ರಿಗೆ ಏನ್ ಸಂಬಂಧ ಇಲ್ಲ. ಆದ್ರೂ ಸಹ ಇವತ್ತು ಚಂದ್ರಶೇಖರ್ ಮತ್ತು ಹೋಗಿ ತಂಡದವರೆಲ್ಲ ಕೇಳ್ಕೊಂಡಾಗ ನನ್ನ ಕೈಲಾದಂತ ಸಹಾಯ ನಾನು ಖಂಡಿತವಾಗಿ ಮಾಡ್ತೀನಿ ಅಂತ ಅವರು ನಿಜವಾಗ್ಲೂ ನೋಡ್ರಿ ಎಷ್ಟು ಸುಂದರವಾಗಿ ಅವ್ರು ಮಾಡಿದ್ದಾರೆ. ಅದೇ ರೀತಿ ಅವರ ಸ್ವಂತ ಊರಲ್ಲೂ ಸಹ ಒಂದ್ಸರಿ ಯಾರಾದ್ರೂ ನೀವು ಫ್ರೀ ಇದ್ರೆ ಹೋಗಿ ನೋಡ್ರಿ. ಇವತ್ತು ಸ್ಟೇಡಿಯಂ ಇರ್ಬೋದು, ಒಂದು ಅಭಿವೃದ್ಧಿ ಕಾರ್ಯ ಅಂದ್ರೆ ಏನು ಅಂತ ನಿಜವಾಗ್ಲೂ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಮಯ ಇಲ್ಲ ಸರ್, ಕಡಿಮೆ ಮಾತಾಡ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸುಂದರವಾದಂತ ಸಮಯದಲ್ಲಿ ನಿಜವಾಗ್ಲೂ ಮಾತ್ರ ಇವತ್ತು ಪೇರೆಂಟ್ಸ್ ನೀವು ಬಂದಿದ್ದೀರಿ. ಇವತ್ತು ಸ್ಟ್ರೆಂತ್ ಇಲ್ಲ ಅಂದ್ರೆ ಆ ಶಾಲೆಗಳನ್ನ ಸರ್ಕಾರ ಮುಚ್ತದೆ. ಹಾಗಾಗಿ ಇವತ್ತು ಸ್ಟ್ರೆಂತ್ ಏನಾದ್ರೂ ಹೆಚ್ಚು ಮಾಡ್ಬೇಕಂದ್ರೆ ಬಂದಂತ ನೀವೆಲ್ಲ ಪೋಷಕರು ಸಹಕಾರ ಕೊಡ್ಬೇಕು. ಯಾರಿಗೆ ಮುಖ್ಯೋಪಾಧ್ಯಾಯರಿಗಿರ್ಬೋದು, SDMC ಅಧ್ಯಕ್ಷರಿರ್ಬೋದು, ಅಥವಾ ಇವತ್ತು ಚಂದ್ರಶೇಖರ್ ಇವತ್ತೇನು ಶ್ರಮ ಆಗ್ತಾ ಇದ್ದಾರೆ ನನ್ನ ಊರು ನನ್ನ ಚೆನ್ನಾಗಿರ್ಬೇಕು ಅಂತ. ಹಾಗಾಗಿ ನೀವೆಲ್ಲರೂ ಸಹಕಾರ ಕೊಡೋದಾದ್ರೆ ಇವತ್ತು ಪ್ರತಿ ಊರಲ್ಲೂ ಹೋಗಿ ಇವತ್ತು ಇಷ್ಟು ಸುಂದರವಾದಂತ ಶಾಲೆ ಇದೆ, ನೀವು ಯಾಕೆ ಖಾಸಗಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸ್ತೀರಿ? ಇಲ್ಲೇ ಅದೇ ರೀತಿಯಾಗಿ ಶಿಕ್ಷಣ ಇದೆ, ಇಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲಾ ಶಿಕ್ಷಣ ಸಿಗ್ತದೆ. ನೀವೆಲ್ಲರೂ ಬಂದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿದೆ ಅಂತ ನೀವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳ್ತಾ ಈ ಕೊಟ್ಟಂತ ಅವಕಾಶಕ್ಕೆ ಧನ್ಯವಾದಗಳು. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141106665.